ಏ ಸಂಜಯ್, ಅಲ್ಲಿ ನೋಡು ಸಂಜಯ್, ಅಲ್ಲಿ ಅಲ್ಲಿ ನೋಡು, ಆ ಸೂರ್ಯ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುತ್ತಿರುವುದನ್ನು, ಸಕಲ ಜೀವರಾಶಿಗಳಲ್ಲಿ ಸಂತೋಷವನ್ನು ತುಂಬುತ್ತಿರುವುದನ್ನು. ಸಂಜಯ್, ನಮ್ಮಿಬ್ಬರ ಜೀವನದಲ್ಲಿ ಯಾವಾಗಲೂ ಸಂತೋಷ ಹೀಗೆ ಇರಬೇಕು. ಸಂಜಯ್, ಒಂದು ವೇಳೆ ವಿಜಯ್, ನೀನೇನಾದರೂ ಒಂದು ವೇಳೆ ನನ್ನ ಕೈ ಬಿಟ್ಟರೆ ನಾನಂತೂ ಈ ಲೋಕ ಸೇರುವುದಂತೂ ಖಂಡಿತವಾಗಿಯೂ ನಿಜ. ಲವಣ್ಯ, ಆ ರೀತಿ ಮಾತನಾಡಬೇಡ ಲವಣ್ಯ. ನಿನ್ನ ಹೃದಯವೇ ನನಗೆ ಮಂದಿರವಾಗಲು ನನ್ನ ಪ್ರೀತಿಯನ್ನು ನಿನಗೆ ಅರ್ಪಿಸಿರುವೆ. ಅಂದ ಹಾಗೆ ಸಂತೋಷಬೇಕೆ? ವಿಜಯ್, ನಿಮ್ಮನ್ನು ಹೋದ ತಕ್ಷಣ ಕಾಣದೆ ಹೋದರೆ ನನಗೆ ಏನೋ ಕಳೆದುಕೊಂಡಂತೆ ಭಾಸವಾಗುತ್ತದೆ. ಅಂದ ಹಾಗೆ ವಿಜಯ್, ನೀವು ನನ್ನನ್ನು ಪ್ರೀತಿಸುತ್ತೀರಲ್ಲವೇ? ನಿಮ್ಮ ಈ ಪ್ರೇಮ ಲೋಕದಲ್ಲಿ ನಾನು ಬಂದಿಯಾಗಿ ಬಿಟ್ಟಿದ್ದೇನೆ. ಲವಣ್ಯ, ಎಂತ ಮನುಷ್ಯನಾದರೂ ಯೌವನದಲ್ಲಿ ಪ್ರೀತಿಗೆ ಬೀಳುವುದು ಸಹಜ. ಹೌದು ವಿಜಯ್, ಯೌವನ ಎಂಬುದು ಒಬ್ಬ ಮಾನವನ ಜೀವನದಲ್ಲಿ ಬಹು ಮಹತ್ವವಾದದ್ದು. ಅದೇ ನಮ್ಮ ಜೀವನದ ಒಂದು ಅಂಶವೆಂದು ಪರಿಗಣಿಸಿಕೊಂಡು ಜೀವನವನ್ನು ನಡೆಸಬೇಕು ವಿಜಯ್. ಲವಣ್ಯ, ನೀನು ಹೇಳಿದ್ದು ಸರಿಯಾಗಿದೆ ಲವಣ್ಯ. ಆದರೆ ಇಂದಿನ ಯುವಕರು ಯೌವನ ಬಂದ ತಕ್ಷಣ ನಾವು ಪ್ರೌಢರಾದವು, ನಮ್ಮನ್ನು ಕೇಳುವವರು ಯಾರಿಲ್ಲವೆಂದು ಶಿಕ್ಷಣದ ಕಡೆಗೆ ಸರಿಯಾಗಿ ಗಮನ ಕೊಡದೆ ಮದ್ಯ ಸೇವನೆ, ಧೂಮಪಾನಗಳಂತ ಕೆಟ್ಟ ಚಟಗಳಿಗೆ ಗುರಿಯಾಗಿ ಇದ್ದಂತ ಆಸ್ತಿಯನ್ನೆಲ್ಲ ಕಳೆದುಕೊಂಡು ಹೆತ್ತವರಿಗೆ ಹೊರೆಯಾಗಿ ಸಮಾಜಕ್ಕೆ ಭಾರವಾಗಿ ಬದುಕುತ್ತಾರೆ ಲವಣ್ಯ. ನಮ್ಮ ಇಲ್ಲಿಗೆ ಸಾರ್ಥಕವಾಯಿತು ನಮ್ಮ ಯುವಕರ ಜೀವನ. ಹೀಗೆ ಮುಂದುವರೆದರೆ ನಮ್ಮ ಯುವಕರ ಕೈಯಲ್ಲಿ ನಮ್ಮ ಭಾರತ ದೇಶ ಸುಂದರಮಯಗೊಳ್ಳದೇ ಇರುವುದು ಖಚಿತ ಲವಣ್ಯ. ಹೌದು ವಿಜಯ್, ನೀ ಹೇಳುತ್ತಿರುವುದು ಮಾತು 100ಕ್ಕೆ 100 ಸತ್ಯ. ಆದರೆ ಈಗಿನ ಯುವಕರು ಆ ದಾರಿಗೆ ಹೋಗದಂತೆ ನೋಡಿಕೊಳ್ಳಬೇಕು. ಹೇಗೆಂದರೆ ನಮ್ಮ ಬಡ ದೇಶವನ್ನು ಶ್ರೀಮಂತ ದೇಶವನ್ನಾಗಿ ಮಾಡುವುದರಲ್ಲೇ ಅವರ ಜೀವನ ಪೂರ್ತಿ ಚಿಂತೆಯಲ್ಲಿ ಮುಳುಗಿ ಬಿಡಬೇಕು. ಹಳ್ಳಿಗೂ ಹೋಗಿ ಬಡ ರೈತರನ್ನು ಅವರ ಜೀವನದ ದಾರಿ ದೀಪವಾಗಬೇಕು ವಿಜಯ್. ಲವಣ್ಯ, ಅದಕ್ಕೆ ಸೂತ್ರಧಾರಿಗಳು ತಾಯಂದಿರು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯ ತಾನೇ ಮೊದಲ ಗುರು. ತಾಯಿಯ ಪಾಠ ಕಲಿತ ಮಕ್ಕಳು ಎಲ್ಲರೂ ಧನ್ಯರು ಅನ್ನೋ ಹಾಗೆ ತಾಯಿ ತನ್ನ ಮಕ್ಕಳನ್ನು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಸಮಾಜದ ನೀತಿ ನಿಯಮಗಳನ್ನು ಮಕ್ಕಳ ಮನಸ್ಸಿನಲ್ಲಿ ತುಂಬಬೇಕು. ಆಗ ಯುವಕನಾಗುವ ಮಗು ನಯ ದಿನಗಳನ್ನು ಕಲಿತು ಆದರ್ಶ ಶಿಲ್ಪಿಯಾಗಿ ಹೊರಹೊಮ್ಮುತ್ತಾನಲ್ಲ ಅವಳ. ಹೌದು ವಿಜಯ್, ನಿಮ್ಮ ಯೋಜನೆ ತುಂಬಾ ಚೆನ್ನಾಗಿದೆ. ಇದು ಪ್ರತಿಯೊಂದು ತಾಯಿಗೂ ತಿಳಿಸಿ ಹೇಳಿದರೆ ತಮ್ಮ ಮಕ್ಕಳು ಕೆಟ್ಟ ದಾರಿ ಹಿಡಿಯುವುದನ್ನು ತಪ್ಪಿಸುವುದರಲ್ಲಿ ಸಹಾಯವಾಗುತ್ತದೆ ಲವಣ್ಯ, ನಿಜ. ಆದರೆ ಕೆಲವು ಇಂದು ಏನಾಗಿದೆ ಎಂದರೆ ಕೆಲವು ಶ್ರೀಮಂತ ವ್ಯಕ್ತಿಗಳು ತಮ್ಮ ಮಕ್ಕಳ ಕಡೆಗೆ ಸರಿಯಾಗಿ ಗಮನ ಕೊಡದೆ ಆಳುಗಳ ಕೈಯಲ್ಲಿ ಇಡೀ ದಿನ ಬಿಟ್ಟು ಹೋಗಿರ್ತಾರೆ. ಆಗ ಬೆಳೆದು ದೊಡ್ಡವರಾದ ಮಕ್ಕಳು ತಂದೆ ತಾಯಿ ಪ್ರೀತಿ ಇಲ್ಲದೆ ದ್ವೇಷಿಸುತ್ತಾರೆ. ಆಗ ಬಾಲ ಅಪರಾಧಿಗಳಾಗಿ ಹೊರಹೊಮ್ಮುತ್ತಾರೆ ಲವಣ್ಯ. ಹೌದು ವಿಜಯ್, ಎಲ್ಲ ತಾಯಿ ತಂದೆಯರು ಅವರ ಮಕ್ಕಳಿಗೆ ಜೋಗುಳದ ರೀತಿಯಲ್ಲಿ ಹೇಳಿ ಅವರನ್ನು ಒಳ್ಳೆ ದಾರಿಗೆ ತರಬೇಕು. ಅಂದ ಹಾಗೆ ವಿಜಯ್, ಈಗಿನ ಯುವಕರು ಕೆಟ್ಟ ದಾರಿ ಹಿಡಿಯುತ್ತಿದ್ದಾರೆ ಎಂದು ನನಗೆ ಅನಿಸುತ್ತಿದೆ ಅಲ್ಲವೇ? ಲವಣ್ಯ, ನಾವು ತುಳಿತ ಇರುವುದು ತಪ್ಪು ದಾರಿಯಲ್ಲ. ಪ್ರೀತಿಸುತ್ತೇವೆ, ಪ್ರೀತಿಸುವುದು ತಪ್ಪಲ್ಲವಲ್ಲ ವಿಜಯ್. ಪ್ರೀತಿಸುವುದು ತಪ್ಪಲ್ಲ, ಆದರೆ ತಂದೆ ತಾಯಿಯನ್ನು ಒಪ್ಪಿಸದೆ ಮದುವೆಯಾಗುವುದು ತುಂಬಾ ತಪ್ಪು ವಿಜಯ್. ತಪ್ಪಾಗಬಹುದು ಲವಣ್ಯ, ಆದರೆ ಅವರು ಒಪ್ಪದೇ ಇದ್ದರೆ ನಮ್ಮ ಪ್ರೀತಿಗೆ ಅರ್ಥನೇ ಇರುವುದಿಲ್ಲ ಲವಣ್ಯ. ಅರ್ಥವಿರುವುದಿಲ್ಲವೆಂದರೆ ಪ್ರೀತಿಸುವ ತಪ್ಪಿಗೆ ಸಾಯಬೇಕು ಅಷ್ಟೇ ಲವಣ್ಯ. ಆ ರೀತಿ ಮಾತನಾಡಬೇಡ ಲವಣ್ಯ, ನನ್ನ ಹೃದಯದ ಬಳಿಕ ನಿಂತು ಹೋಗಿಬಿಡುತ್ತೆ. ಹಾಗಾದರೆ ನಮ್ಮ ಜೀವನದಲ್ಲಿ ತುಂಬಾ ಸಂತೋಷವಾಗಿರುತ್ತೇವೆ ಅಲ್ಲವೇ? ಎಸ್ ಲವಣ್ಯ, ನಲಿಯುವುದಕ್ಕೆ ಕುಣಿಯುವುದಕ್ಕೆ ನಾನು ರೆಡಿ, ನೀನು ರೆಡಿನಾ? ಓಕೆ, ನಾನು ಯಾವಾಗಲೂ ರೆಡಿ ಇದ್ದೇನೆ. ಅದಕ್ಕಾಗಿ ಬಂದಿರುವೆ ಅಲ್ಲವೇ?
ಕೈ ಬಿಡಲೇ ನನ್ನ ಪ್ರೇಯಸಿಯನ್ನ. ಲೇ ವಿಜಯ್, ಮುಂದೆ ಕಾಯ್ದೆ ನೀನು ಒಂದು ಗಂಡ ಆತ. ಗಂಡ ಇದ್ದ ಮೇಲೆ ಅದೇ ಗಂಡನಿಗೆ ಗಂಟಲ ಪೂರ್ತಿ ಕುಡಿಸಿ ಮಿಂಡನೊಂದಿಗೆ ಸರಸ ಸಲ್ಲಾಪವಾಡುವ ನಿಮ್ಮಂತ ಕೈಯಾದ ಹೆಂಗಸರು ಜಗತ್ತಿನಲ್ಲಿ ಸೂಳೆ ಅಪರಾಧ ಹೊತ್ತು ತಿರುಗಾಡುತ್ತಿದ್ದಾರೆ. ನನ್ನ ಪ್ರೇಯಸಿದ ಸೂಳೆ ಎಂದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಬಿಸಾಕುತ್ತೇನೆ. ಎಚ್ಚರ ಹೆಚ್ಚಿಗೆ ಮಾತನಾಡಬೇಡಲೇ ವಿಜಯ್. ಮತ್ತೆ ತಿರುಗಿ ಬರ್ತಾನೆ ನಿನಗೆ ಮುಂದೆ ಒಂದೇನೈ. ನೋಡಿದೆ ವಿಜಯ್, ಆ ಕವಿ ಆಡಿದ ಮಾತುಗಳನ್ನು, ಅವನ ಮಾತುಗಳನ್ನು ಕೇಳುತ್ತಿದ್ದರೆ ನಾವಿಬ್ಬರು ಸ್ವತಂತ್ರರಾಗಿ ಬಿಟ್ಟಿದ್ದೇವೆ ಎಂದು ಅನಿಸುತ್ತಿದೆ. ಲವಣ್ಯ, ಸುವರ್ಣ ಭಾರತ ಬಹುಶಃ ಕಾಣಬೇಕೆಂದರೆ ಕೆಲವರು ಪೊಲೀಸರಿಂದ ಮಾತ್ರ ಸಾಧ್ಯವಿಲ್ಲ. ಸಮಸ್ತ ಭಾರತದ ಪ್ರಜೆಗಳಿಂದ ಮಾತ್ರ ಅದು ಸಾಧ್ಯ. ಬರೀ ಪೊಲೀಸಿನವರೇ ಅಪರಾಧ ತಡಿಬೇಕಂತನೂ ಇಲ್ಲ. ಅನ್ಯಾಯ ಅತ್ಯಾಚಾರ ಎಲ್ಲಿ ಕಂಡರೋ ಅದನ್ನು ತಡೆದು ಖಂಡಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದನ್ನು ಯಾರಾದರೂ ಮಾಡಿದ್ದಾರಾ? ಅದೇ ತಮ್ಮ ತಂಗಿಗೋ ಸಂಬಂಧಿಕರಿಗೂ ಆದಾಗ ಏನ್ ಮಾಡ್ತಾರೆ? ಎಲ್ಲರೂ ನಮ್ಮವರಂತೆ ತಿಳ್ಕೋಬೇಕು. ಲವಣ್ಯ, ನೀವು ಹೇಳುವುದು ನಿಜವಿದೆ. ಸತ್ಯ ಎಲ್ಲರಿಗೂ ಗೊತ್ತಿರುತ್ತದೆ, ಆದರೆ ಸತ್ಯ ಹೇಳಲು ಪ್ರಾಣ ಭಯ ಇರುತ್ತದೆ. ಹಾಗಾಗಿ ಯಾರು ಸಹ ಸತ್ಯ ಹೇಳಲು ಮುಂದೆ ಬರುವುದಿಲ್ಲ. ಲವಣ್ಯ, ಇದು ತಪ್ಪಲ್ಲ ಲವಣ್ಯ. ಈಗ ಎಲ್ಲರೂ ಎದುರು ಸುಮ್ಮನಾದರೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾರೆ ಅಪರಾಧಿಗಳು. ಸರಿ ಲವಣ್ಯ, ಡ್ಯೂಟಿ ಟೈಮ್ ಆಯ್ತು, ನಾನು ನಿನ್ನ ಹೋಗಿ ಬರ್ಲೆ. ಲವಣ್ಯ, ನಾವು ಹೋಗೋ ಮುನ್ನ ಬರ್ಲಿ ನಿನ್ನ ಕೆಂಗುಟಿಯಿಂದ ಸಿಹಿಯಾದ ಮುತ್ತು. ಆಯ್ತು ನನ್ನ ಪ್ರಿಯಕರ.
ಹೃದಯಕ್ಕಾಗಿದೆ ಹೃದಯಕ್ಕಾಗಿದೆ ನಗರರಾಜೇನು ನಗರರಾಜೇನು ಮಂದಾರ ಪುಷ್ಪವೇ ಮಂದಾರ ಪುಷ್ಪವೇ